ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಮನೆಗೆ ಹೊಸದಾಗಿ ಬಂದಿದ್ದು, ನಾವು ಹೊಸದಾಗಿ ಬಂದಿದ್ದು, ಗೃಹ ಪ್ರವೇಶ ಮಾಡಿದ್ದು, ಮನೆಯೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಎಲ್ಲನೂ ನೋಡಿದ್ರಿ. ಅದೆಲ್ಲ ಆಗಿ 1 ವರ್ಷ ಆಯಿತು. ಹೊಸ ಊರು, ಹೊಸ ಜಾಗ, ಹೊಸ ಮನೆ, 1 ವರ್ಷ ಆಯಿತು. ಸೊ ಅದನ್ನೆಲ್ಲ ಸೆಲೆಬ್ರೇಷನ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಕ್ಲೀನಿಂಗ್ ರೂಟೀನ್, ಹಾಗೆ ಕುಕ್ಕಿಂಗ್ ರೂಟೀನ್, ಸ್ಕಿನ್ ಕೇರ್ ರೂಟೀನ್ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಮರಿದೇ ಈ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ತುಂಬ ಜನ ನನಗೆ ಕ್ವೆಶನ್ ಕೇಳ್ತಾಯಿದ್ರಿ, ಏನಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಸರಿಯಾಗಿ ಕ್ಲೀನ್ ಆಗೋಲ್ಲ, ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತೆಲ್ಲ. ಯೂಶ್ವಲಿ ವಾಷಿಂಗ್ ಮಿಷಿನಲ್ಲಿ ನೀವು ತುಂಬಾ ಗಲೀಜಾಗಿರೋ ಕಾಲರ್ ಬಟ್ಟೆ ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಕಷ್ಟನೇ ಅದೆಲ್ಲ ಹೋಗೋದು. ಸೊ 1 ದಿನ ಅಥವಾ 2 ದಿನ ಯೂಸ್ ಮಾಡಿದ್ರೆ ಸಾಕು. ಸಮ್ಮರಲ್ಲಂತೂ ಒಂದೊಂದು ದಿನಕ್ಕೆ ಶರ್ಟ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅವಾಗ ಕಾಲರ್ ಬೇಗನೆ ಗಲೀಜಾಗಿರೋದಿಲ್ಲ, ಸೊ ಚೆನ್ನಾಗಿ ವಾಶ್ ಆಗುತ್ತೆ. ಇಲ್ಲಾಂದರೆ ಸಪ್ರೇಟಾಗಿ ವಾಶ್ ಮಾಡಿ ಹಾಕಬೇಕಾಗತ್ತೆ. ಇನ್ನು ಕೆಲವರು ವೈಟ್ ಬಟ್ಟೆಗಳು ಹಾಕಿದಾಗ ಅದ್ರ ಕಲರ್ ಸ್ವಲ್ಪ ಡಲ್ ಆಗುತ್ತೆ ಅಂತ ಹಾಕಿದ್ರಿ. ನಾನು ಕಲರ್ ಬಟ್ಟೆಗಳನ್ನೆಲ್ಲ 1 ಟ್ರಿಪ್ ಹಾಕ್ತೀನಿ, ಮತ್ತು ವೈಟ್ಸ್ನೆಲ್ಲ ಸಪ್ರೇಟಾಗಿ ಇನ್ನೊಂದು ಟ್ರಿಪ್ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ವೈಟ್ಸ್ ಎಲ್ಲ ವೈಟಾಗೇ ಇರುತ್ತೆ, ಬೇರೆ ಯಾವುದೂ ಕಲರ್ ಆಗಲಿ ಏನೂ ಆಗಲಿ ಇದಕ್ಕೆ ಹತ್ತಿ ಡಿಮ್ ಆಗೋದಿಲ್ಲ. ಇದರಿಂದ ತುಂಬ ದಿನ ವೈಟ್ ಬಟ್ಟೆಗಳು ವೈಟಾಗೇ ಇರುತ್ತೆ. ಸೊ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಈಗ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ತಾಯಿದ್ದೀನಿ. ನಾನು ಈ ವೇಕ್ಫಿಟ್ ಅವರ ಬೆಡ್ ಹೊಸದಾಗಿ ತೊಗೊಂಡಾಗ ವ್ಲಾಗ್ ಮಾಡಿದ್ದೆ. ಆಗ ತುಂಬ ದಿನ ಯೂಸ್ ಮಾಡಿದ್ದಾದಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಕೂಡ ಶೇರ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದೆ. ಇನ್ನೂ ಕಂಟಿನ್ಯೂಸ್ಲಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಮಾಸ್ಟರ್ ಬೆಡ್ರೂಮಿಂದ ಈ ಬೆಡ್ರೂಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಈಗ ಇಲ್ಲೇ ಮಲಗ್ತಾ ಇದ್ದೀವಿ. ತುಂಬಾ ಕಂಫರ್ಟೇಬಲ್ ಅನಿಸುತ್ತೆ, ಏನೂ ರಿಗ್ರೆಟ್ಸ್ ಇಲ್ಲ ಇದು ತೊಗೊಂಡಿರೋದು. ನೀವು ಕೂಡ ಟ್ರೈ ಮಾಡ್ಬೋದು ಏನಾದರೂ ಬ್ಯಾಕ್ ಪೇನ್ ಎಲ್ಲ ಇದ್ದರೆ. ಇದೇನು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಜಸ್ಟ್ ನಾನು ತುಂಬ ದಿನ ಆದಮೇಲೆ ಏನಾದರೂ ಅಪ್ಡೇಟ್ ಇದೆಯಾ ಇದ್ರದ್ದು ಅಂತ ಕೇಳ್ತಿರ್ತೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನಾನು ಹೊಸದಾಗಿ ತುಂಬ ಬೆಡ್ ಸ್ಪ್ರೆಡ್ ಸೆಟ್ ಕೂಡ ತರಿಸಿದ್ದೀನಿ ಮೀಶೋಯಿಂದ. ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಇಷ್ಟರಲ್ಲೇ. ಎಲ್ಲ ಕಲೆಕ್ಷನ್ ಕೂಡ ಸಿಂಗಲ್ ಬೆಡ್ಗೆ, ಡಬಲ್ ಬೆಡ್ಡಿಗೆ, ಈ ರೀತಿ ಕಲರ್ಫುಲ್ಲಾಗಿರೋವಂಥ ಕಾಟನ್ ಬೆಡ್ಶೀಟ್ಸು, ಬೆಡ್ ಸ್ಪ್ರೆಡ್ಸು, ಪಿಲೋ ಕವರ್ ಸೆಟ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ. ಎಷ್ಟು ದುಡ್ಡಿಗೆ ತೊಗೊಂಡೆ, ಎಲ್ಲಿ ತೊಗೊಂಡೆ, ನೀವು ಹೇಗೆ ತೊಗೋಬೋದು, ನೀವು ಹೇಗೆ ರೀಸೇಲ್ ಕೂಡ ಮಾಡ್ಬೋದು ಅಂತ. ಸೊ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಛೋಲೆ ಮಸಾಲ ಮಾಡಿದ್ದೆ, ಅಮೃತ್ಸರಿ ಛೋಲೆ ಮಸಾಲ. ಇದ್ರ ಜೊತೆ ಚಪಾತಿ, ಪೂರಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಚಪಾತಿ ಜೊತೆ ಮಾಡಿದ್ದೆ, ತುಂಬ ಯಮ್ಮಿಯಾಗಿತ್ತು. ತುಂಬ ಜನ ಹೇಳ್ತಿರ್ತೀರ ನೀವು ವೆಜಿಟೇರಿಯನ್ ಮಾಡೋದೇ ಇಲ್ವಾ, ಯಾವಾಗಲೂ ನಾನ್ ವೆಜ್ ಮಾಡ್ತಿರ್ತೀರ ಅಂತ. ವೆಜ್ ಡೈಲಿ ವೆಜ್ಜೇ ತಿನ್ನೋದು. ಯಾವಾಗಾದರೂ ಸ್ಪೆಷಲ್ ಅಕೇಷನ್ಗೆ ನಾನ್ ವೆಜ್ ಮಾಡಿದಾಗ ರೆಸಿಪಿ ಶೇರ್ ಮಾಡೋಣ ನಿಮ್ಮ ಜೊತೆಗೆ ಅಂತ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಸೊ ಯೂಶ್ವಲಿ 90% ಆಫ್ ದ ಟೈಮ್ ನಾವು ವೆಜ್ಜೇ ತಿನ್ನೋದು. ಈಗ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಮಾಡ್ತಾಯಿದ್ದೀನಿ. ಎವ್ರಿ ಡೇ ಮಾರ್ನಿಂಗ್ ಎಲ್ಲರೂ ಕಾಫಿ ಜೊತೆ ಡೇನ ಸ್ಟಾರ್ಟ್ ಮಾಡ್ತಾರೆ, ರಿಫ್ರೆಶಿಂಗ್ ಆಗಿರುತ್ತೆ ಅಂತ. ಸೊ ಈಗ ನಾನು ಯೂಸ್ ಮಾಡ್ತಿರೋದೆಲ್ಲ ಕಾಫಿ ಪ್ಲಸ್ ಚಾಕ್ಲೇಟ್ ಫ್ಲೇವರ್ಡ್ ಪ್ರಾಡಕ್ಟ್ಸು. ಫಸ್ಟ್ ಇದನ್ನು ನಾನು ಫೇಸ್ ವಾಶ್ ಮಾಡ್ತಿದ್ದೀನಿ. ಇದು ಮಾಮಾ ಅರ್ತ್ ಅವರ ಕೋಕೋ ಫೇಸ್ ವಾಶ್. ಇದರಿಂದ ನಾನು ಫೇಸ್ ವಾಶ್ ಮಾಡಿದ್ದಾದಮೇಲೆ ಇದೇ ರೇಂಜಲ್ಲಿರೋ ಕೋಕೋ ಫೇಸ್ ಸ್ಕ್ರಬ್ಬಿಂದ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ ಮಾಡುವಾಗಲಿ, ವಾಶ್ ಮಾಡುವಾಗಲಿ, ಮಸಾಜ್ ಮಾಡುವಾಗ ನಾವು ಕೆಳಗಿಂದ ಮೇಲ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಇದರಲ್ಲಿ ಕಾಫಿ ಮತ್ತು ಕೋಕೋವಾ ಎರಡೂ ಇದೆ. ಸೊ ನಿಮಗೆ ಆಲ್ಮೋಸ್ಟ್ ನೀವು ಚಾಕ್ಲೇಟ್ ತಿಂತಿದ್ದೀರಾ ಅಥವಾ ಕಾಫಿ ಕುಡಿತಿದ್ದೀರಾ ಅಂತಲೇ ಅನಿಸ್ತಾ ಇರುತ್ತೆ ಇದನ್ನು ಮಾಡುವಾಗ. ಸೊ ತುಂಬಾ ರಿಫ್ರೆಶಿಂಗ್ ಅನಿಸುತ್ತೆ. ಎವ್ರಿ ಡೇ ಮಾರ್ನಿಂಗ್ ಇದರಿಂದ ಶುರು ಮಾಡೋದು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಒಂಥರ ಸ್ಕಿನ್ ಡಲ್ಲಾಗಿರುತ್ತಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಬ್ರೈಟ್ನೆಸ್ ಕೊಡುತ್ತೆ, ಒಂಥರ ರಿಫ್ರೆಶಿಂಗು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಕೂಡ ಶೇರ್ ಮಾಡ್ತೀನಿ. ನೈಟ್ ಟೈಮ್ ಕೂಡ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಕೋಕೋ ರೇಂಜಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ, ಹೇಗಿದೆ ನೋಡೋದಕ್ಕೆ ಪ್ಯಾಕೇಜಿಂಗು, ಹಾಗೆ ಮಾಮಾ ಅರ್ತ್ ಅವರ ಸ್ಪೆಷಾಲಿಟಿ ಏನೇನು ಎಲ್ಲನೂ ನಿಮಗೆ ಹೇಳ್ತೀನಿ. ಎಲ್ಲದಕ್ಕಿಂತ ಮೊದಲು ಮಾಮಾ ಅರ್ತ್ಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದರೆ ಈ ವಿಡಿಯೋಗೆ ನಮ್ಮ ಜೊತೆಗೆ ಅವರು ಪಾರ್ಟ್ನರ್ ಆಗಿದ್ದಾರೆ. ಎಸ್ಪೆಷಲಿ ಸ್ಕ್ರಬ್ ಅಂತೂ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಡೆಡ್ ಸ್ಕಿನ್ ಇದ್ದರೆ, ಡೆಡ್ ಸ್ಕಿನ್ ಸೆಲ್ಸು ಅದನ್ನೆಲ್ಲ ಹೋಗಿಸಿ, ಆ್ಯಕ್ನೆ ಮಾರ್ಕ್ಸ್ ಏನಿದೆ ಎಲ್ಲನೂ ಸರಿ ಹೋಗಿಸುತ್ತೆ. ಫೈನಲಿ ಮಾಸ್ಕ್ ಟೆಕ್ಸ್ಚರು, ಹಾಗೆ ಕಲರು ಮತ್ತು ಸ್ಮೆಲ್ಲು ನೀವು ನೋಡಲೇಬೇಕು.
ಆಲ್ಮೋಸ್ಟ್ ಚಾಕ್ಲೇಟ್ ಥರನೇ ಅನಿಸುತ್ತೆ, ನೋಡಿದ್ರೆ ತಿಂದ್ಬಿಡೋಣ ಅನಿಸುತ್ತೆ, ಅಷ್ಟು ಡಿಲಿಷಿಯಸ್ ಅನಿಸುತ್ತೆ. ಸೊ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್, ಕೆಮಿಕಲ್ ಫ್ರೀ. ಹಾಗೆಯೇ ಅವರ ಎಲ್ಲ ಪ್ರಾಡಕ್ಟ್ಸು ಪೀಟಾ ಆದವರು ಕ್ರುಯಲ್ಟಿ ಫ್ರೀ ಅಂತ ಸರ್ಟಿಫೈ ಕೂಡ ಮಾಡಿದ್ದಾರೆ. ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಮಾಅರ್ತ್ ಅವರು ಇಂಡಿಯನ್ ಬ್ರ್ಯಾಂಡ್, ಈಗೆಲ್ಲೋ ನಿಮಗೆ ಗೊತ್ತೇ ಇದೆ, ಇಂಡಿಯನ್ ಬ್ರ್ಯಾಂಡ್ಸ್ಗೆ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಲೇಬೇಕು, ವೋಕಲ್ ಫಾರ್ ಲೋಕಲ್. ಸೊ ನಾನಂತೂ ಎಸ್ಪೆಷಲಿ ಇಂಡಿಯನ್ ಬ್ರ್ಯಾಂಡ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತೀನಿ. ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸೂ ಮಾಮಾಅರ್ತ್ ವೆಬ್ಸೈಟಲ್ಲಿ ಮತ್ತು ನೈಕಾದಲ್ಲಿ ಅಥವಾ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನಿಮಗೆ mamaearth.in ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಡಿಸ್ಕೌಂಟ್ನ ಅವೈಲ್ ಮಾಡ್ಕೋಬೋದು. ಈಗ ನಾನು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ. ನನ್ನ ಸ್ಕಿನ್ ಆಲ್ರೆಡಿ ನಿಮಗೆ ಅನಿಸ್ತಾ ಇರ್ಬೋದು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗಿರೋ ಥರ. ಬಟ್ ನೆಕ್ಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್ ಇದೆಯಲ್ಲ, ಇದೇ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು. ಯಾಕಂದರೆ ಕೋಕೋ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಿಂದ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ, ಸ್ಕಿನ್ನು ತುಂಬ ಬ್ರೈಟ್ ಅನಿಸುತ್ತೆ, ಹಾಗೆಯೇ ಫ್ರೆಶ್ ಅನಿಸುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಆಯಿಲಿ ಟೆಕ್ಸ್ಚರ್ ಅನಿಸ್ತಾ ಇದ್ದರೆ ಅಥವಾ ಡೆಡ್ ಸ್ಕಿನ್ನು, ಪಿಂಪಲ್ ಮಾರ್ಕ್ಸು ತುಂಬ ದಿನದಿಂದ ಹೋಗದೇ ಇರೋ ಥರ ಇದ್ದರೆ ರೆಗ್ಯುಲರಾಗಿ ಈ ರೀತಿ ನೀವು ಸ್ಕಿನ್ ಕೇರ್, ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡೋದ್ರಿಂದ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸು ಸರಿ ಹೋಗುತ್ತೆ. ಈಗ ನಾನು ಇದನ್ನು ಮಾಸ್ಕ್ನ ಈವನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಮಾಸ್ಕ್ ಜೊತೆನೇ ಸ್ಪ್ಯಾಚುಲ ಕೊಟ್ಟಿರ್ತಾರೆ, ಅಪ್ಲೈ ಮಾಡೋಕ್ಕೆ ತುಂಬಾ ಕನ್ವೀನಿಯೆಂಟ್. ಅದರಿಂದ ಕಾಫಿ ಕುಡಿತಾ ಇರೋ ಥರನೇ ಫೀಲ್ ಅನಿಸುತ್ತೆ ನಿಮಗೆ ಇದು ಹಚ್ಕೋಬೇಕಾದ್ರೆ. ಫೈನಲಿ ಈಗ ನಾನು 20 ಮಿನಿಟ್ಸ್ ಮಾಮೂಲಿ ನಾನು ಬೇರೆ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತೀನಿ, ಅಷ್ಟರಲ್ಲಿ ಮಾಸ್ಕ್ ಡ್ರೈ ಆಗುತ್ತೆ. ಆಮೇಲೆ ಫೇಸ್ ವಾಶ್ ಮಾಡಿ ರಿಸಲ್ಟ್ ಹೇಗೆ ಕಾಣಿಸುತ್ತೆ ನೋಡೋಣ. ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ಕೂಡ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅವಾಗ. ಈಗ ನಾನು ನಾರ್ಮಲಿ ಮನೆಯಲ್ಲಿ ಪ್ರಿಪ್ರೇಷನ್ ಕೆಲಸಗಳು, ಮೀಲ್ ಪ್ರಿಪ್ರೇಷನ್ ಕೆಲಸ, ಕ್ಲೀನಿಂಗು ಅದೆಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು ಬಿಡಿಸಿರ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ಹೇಳ್ದಾಗೆ ನಾವು ಮನೆಗೆ ಬಂದು 1 ವರ್ಷ ಆಯಿತು. ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ, ಮಟನ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೈಸೂರಲ್ಲಿ ಫೇಮಸ್ ಹನುಮಂತು ಮಟನ್ ಪಲಾವ್ ನೀವೆಲ್ಲರೂ ಟ್ರೈ ಮಾಡೇ ಇರ್ತೀರ. ಸೊ ನಾವು ಕೂಡ ಎಲ್ಲೂ ಹೋದಾಗೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಅದನ್ನು ಇವತ್ತು ಮನೇಲಿ ಟ್ರೈ ಮಾಡಿ ನೋಡೋಣ, ಲೈಟಾಗಿರುತ್ತೆ, ಹೇಗಾಗುತ್ತೆ ನೋಡೋಣ. ರೆಸಿಪಿ ಅಂತೂ ತುಂಬಾ ಈಸಿಯಾಗಿದೆ, ಸಿಂಪಲಾಗಿದೆ, ಬೇಗ ಆಗೋಗುತ್ತೆ. ಜಸ್ಟ್ ಪ್ರಿಪ್ರೇಷನ್ನಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಬಿಡಿಸಿಟ್ಕೊಂಡ್ರೆ ಸಾಕು, ಬೇಗ ಆಗೋಗ್ಬಿಡುತ್ತೆ. ಈಗ ನಾನು ಪುದೀನ ಎಲ್ಲ ಬಿಡಿಸೋ ಅಷ್ಟರಲ್ಲಿ ಆಲ್ರೆಡಿ ಚೆನ್ನಾಗಿ ಡ್ರೈ ಆಗಿದೆ. ಈಗ ನಾನು ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನಾವು ಯೂಶ್ವಲಿ ಫೇಸ್ ವಾಶ್ ಎಲ್ಲ ಮಾಡಿದ್ದಾದಮೇಲೆ ಟವಲಿಂದ ಹಾರ್ಷಾಗಿ ಸ್ಕಿನ್ನನ್ನು ಒರೆಸ್ಕೋಬಾರ್ದು, ಜಸ್ಟ್ ಡ್ಯಾಬಿಂಗ್ ಮೋಷನಲ್ಲಿ ನಿಧಾನಕ್ಕೆ ಒರೆಸ್ಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ಗೆ ಒಳ್ಳೆ ಗ್ಲೋ ಬಂದಿದೆ, ಕ್ಲಿಯರ್ ಅನಿಸ್ತಾ ಇದೆ, ಫ್ರೆಶ್ ಅನಿಸ್ತಾ ಇದೆ. ಸೊ ಟ್ರೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದವರು ಟ್ರೈ ಮಾಡ್ಬೋದು. ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಫಸ್ಟಿಗೆ ನಾನು ಮಟನ್ ಪಲಾವ್ಗೆ ಮಟನ್ನನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಅರ್ಧ kg ಮಟನ್ ಇದೆ. ಇದಕ್ಕೆ ನಾನು ಒಂದು ದೊಡ್ಡ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಉಪ್ಪು ಮತ್ತು ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ರಫಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನು 1 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು 3ರಿಂದ 4 ವಿಸಿಲ್ ಹೊಡಿಸ್ತಾ ಇದ್ದೀನಿ. ನಿಮ್ಮ ಮಟನ್ನು ಎಷ್ಟು ವಿಸಿಲಿಗೆ ಬೇಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಎವ್ರಿ ಟೈಮ್ ನೀವು ಎಷ್ಟು ಹೊಡಿಸ್ತೀರೋ ಅಷ್ಟು ಹೊಡಿಸಿದ್ರೆ ಸಾಕು. ಇಲ್ಲಿ ಸಿಗೋ ಮಟನ್ನು ತುಂಬ ಎಳೆದಿರುತ್ತೆ, ಬೇಗನೆ ಬೆಂದೋಗುತ್ತೆ. ಹಾಗೆ ನಂಗೆ ಮಟನ್ ತುಂಬ ಜಾಸ್ತಿ ಬೆಂದಿರೋದೇ ಇಷ್ಟ. ಮೀಡಿಯಮಾಗಿ ಬೆಂದಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಹೆಚ್ಚಿಗೆ ಕುಕ್ ಮಾಡಿರ್ತೀನಿ. ಈಗ ನಾನು ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ತಿದ್ದೀನಿ. 1.5 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಏಲಕ್ಕಿ, ಒಂದು 5 ಲವಂಗ, 3 ಮಸಾಲೆ ಪದಾರ್ಥ ಇದಕ್ಕೆ ಹಾಕ್ತಾ ಇರೋದು. ಹಾಗೆಯೇ ಒಂದು 8ರಿಂದ 10 ಗೋಡಂಬಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು 2 ಇಂಚಷ್ಟು ಶುಂಠಿ, ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೋದು. 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಪುದೀನ ಒಂಚೂರು ಕೊತ್ತಂಬರಿಗಿಂತ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ. ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಗ್ರೀನ್ ಕಲರ್ ಮಟನ್ ಪಲಾವ್ ಬರೋದ್ರಿಂದ ಈ ಗ್ರೀನ್ಸ್ ಎಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಹಾಗೆ ಹೆಲ್ದಿ ಕೂಡ. ಇದನ್ನೆಲ್ಲ ರುಬ್ಬೋದಕ್ಕೆ ನಾನು ನೀರು ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಿಗೆ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಮೊಸರನ್ನ ಆಮೇಲೆ ಹಾಕಿದ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಹಾಕೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ನೀರು ಕೂಡ ಕಡಿಮೆ ಯೂಸ್ ಆದಂಗೆ ಆಗುತ್ತೆ. ಮೊಸರಿಂದ ಬಿರಿಯಾನಿಗೆ ಒಳ್ಳೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ, ಸ್ಪಾಂಜಿ ಥರ. ಈಗ ಕುಕ್ಕರಲ್ಲಿ ನಾನು ವಿಸಿಲ್ ಹೊಡ್ಸೋಕ್ಕೂ ಮುಂಚೆ ಉಪ್ಪನ್ನ ಆ್ಯಡ್ ಮಾಡೋದು ಮರ್ತಿದ್ದೆ. ಈಗ ಆ್ಯಡ್ ಮಾಡಿ
ವಿಸಿಲ್ ಹೊಡಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮಸಾಲೆ ಪೇಸ್ಟ್ ಕೂಡ ರೆಡಿಯಾಗಿದೆ. ಎಲ್ಲ ಸೈಡಿಗೆ ಇಟ್ಕೊಂಡು ಈಗ ಮೇನ್ ಬಿರಿಯಾನಿಗೆ ಅಕ್ಕಿ ಯೂಸ್ ಮಾಡ್ತಿರೋದು ನಾನು ಜೀರಿಗೆ ಸಾಂಬಾರ್ ರೈಸ್ ಅಂತಾರೆ ಇಲ್ಲಿ, ಜೀರಾ ಸಾಂಬಾರ್ ರೈಸ್. ನಿಮಗೆ ಆ ಕಡೆ ಜೀರಾ ರೈಸ್ ಅಂತ ಕೇಳಿದ್ರೆ ಕೊಡ್ತಾರೆ. ತುಂಬ ಚೆನ್ನಾಗಿ ವಾಸನೆ ಬರುತ್ತೆ. ಇದು ಮದುವೆ ಮನೆಗಳಲ್ಲೆಲ್ಲ ಇದೇ ಯೂಸ್ ಮಾಡೋದು. ಹನುಮಂತು ಮಟನ್ ಪಲಾವಲ್ಲೂ ಕೂಡ ಇದೇ ರೀತಿಯಾದ ಘಮ ಘಮ ಅಂತ ವಾಸನೆ ಬರುವಂಥ ಅಕ್ಕಿ ಯೂಸ್ ಮಾಡೋದು. ನಾನು ನನ್ನ ಮೆಷರಿಂಗ್ ಕಪ್ಪಲ್ಲಿ 2.5 ಕಪ್ಪಷ್ಟು ಮೆಷರ್ ಮಾಡಿ ಹಾಕ್ತಿದ್ದೀನಿ. ಇದನ್ನು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೋತಾ ಇದ್ದೀನಿ. ಒಂದು 15 ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕು. ಒಗ್ಗರಣೆ ರೆಡಿ ಆಗೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ಈಗ ಒಗ್ಗರಣೆಗೆ ನಾನು ಅಗಲವಾದ ಒಂದು ಬಿರಿಯಾನಿ ಪಾಟ್ನ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಮತ್ತು ಎಣ್ಣೆ ಮಿಕ್ಸ್ಚರ್ ಕೂಡ ಹಾಕ್ಬೋದು, ತುಪ್ಪ ಮತ್ತು ಎಣ್ಣೆ ಮಿಕ್ಸ್ಚರ್ ಕೂಡ ಹಾಕ್ಬೋದು. ಬರೀ ತುಪ್ಪದಲ್ಲೂ ಮಾಡ್ಬೋದು, ಬರೀ ಬೆಣ್ಣೆ ಅಥವಾ ಬರೀ ಎಣ್ಣೆಲ್ಲೂ ಕೂಡ ಮಾಡ್ಬೋದು. ನಾನು ಒಂದು 20% ಅಷ್ಟು ತುಪ್ಪ ಮತ್ತು ಮಿಕ್ಕಿದಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪದಿಂದ ಒಳ್ಳೆ ಘಮ ಬರುತ್ತೆ ಅಂತ. ನೀವು ಫೈನಲಿ ಎಲ್ಲ ಮುಗಿಯುವಾಗ ಕೂಡ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಬೋದು. ಈಗ ನಾನು ತುಪ್ಪ ಮತ್ತು ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ನಾನು ದೊಡ್ಡ 3ರಿಂದ 4 ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಡೀಪ್ ಫ್ರೈ ಆಗೋಷ್ಟು ಅಂದರೆ ಡಾರ್ಕ್ ಬ್ರೌನ್ ಆಗೋಷ್ಟು ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ, ಲೈಟ್ ಬ್ರೌನ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಬಿರಿಯಾನಿನ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಅರಳ್ಕೊಂಡು ಬರುತ್ತೆ, ಹಾಗೆ ಮುದ್ದೆ ಥರ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಪಾತ್ರೆ ನಮ್ಮಿಬ್ಬರಿಗೆ ದೊಡ್ಡದು ಅನ್ಸಿದ್ರು ನಾನು ಸ್ವಲ್ಪ ಅಗಲವಾಗಿ ಫ್ರೀಯಾಗಿ ಅಕ್ಕಿ ಬೆಂದು ಸ್ಪಾಂಜಿ ಆಗಲಿ ಅಂತ ನಾನು ಇದರಲ್ಲೇ ಮಾಡೋದು. ಈ ಬಿರಿಯಾನಿ ಪಾಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ತೊಗೋಬೋದು. ಈಗ ಈರುಳ್ಳಿ ಲೈಟ್ ಬ್ರೌನ್ ಆಗಿದ ತಕ್ಷಣ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋ 3 ಟೊಮ್ಯಾಟೊ ಕೂಡ ಹಾಕಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ನೋಡಿ ಎಣ್ಣೆ ಎಲ್ಲ ಸೈಡಿಂದ ಬಿಟ್ಕೋತಾ ಇದೆ. ಈಗ ಟೊಮ್ಯಾಟೊ ಚೆನ್ನಾಗಿ ಕುಕ್ಕಾಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಮಸಾಲೆ ಪೇಸ್ಟ್ ನಾವು ಯಾವುದೂ ಫ್ರೈ ಮಾಡ್ಕೊಂಡಿಲ್ಲ, ಎಲ್ಲ ಹಸಿದಿದೆ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪ ಮತ್ತು ಎಣ್ಣೆಯಲ್ಲಿ. ಹಾಗೆ ಟೊಮ್ಯಾಟೊ ಮತ್ತು ಈರುಳ್ಳಿ ಜೊತೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಿಕ್ಸಿ ಜಾರ್ ತೊಳೆದಿದ್ದು ನೀರು ಕೂಡ ಹಾಕ್ತಿದ್ದೀನಿ. ನೀವು ಅಕ್ಕಿ ನೆನೆಸಿಟ್ಕೊಂಡಿರೋ ನೀರು, ಮಿಕ್ಸಿ ಜಾರ್ ತೊಳೆದಿರೋ ನೀರು, ಹಾಗೆ ಮಟನನ್ನು ಬೇಯಿಸೋಕ್ಕೆ ಹಾಕಿರೋ ನೀರು ಎಲ್ಲದ್ರದ್ದು ಅಳತೆ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಫೈನಲಿ ನಮಗೆ ಅಕ್ಕಿ ಎಷ್ಟಿಟ್ಟಿರ್ತೀವೋ ಅದ್ರ ಡಬಲ್ ಆಗಬೇಕಷ್ಟೇ. ಸೊ ಈಗ ಚೆನ್ನಾಗಿ ಕುಕ್ ಆಗ್ತಾಯಿದೆ ನೋಡಿ. ಮಸಾಲೆ, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಕುಕ್ಕಾಗಿ ಸ್ವಲ್ಪ ಎಣ್ಣೆ ಮೇಲೆ ತೇಲ್ ಬರೋವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಟನ್ ಪೀಸಸ್ನ ಹಾಕಿ ಮಿಕ್ಸ್ ಮಾಡೋಣ. ಮಟನ್ ಪೀಸಸ್ಸು ಈ ಗ್ರೇವಿದಲ್ಲಿರೋ ಎಲ್ಲ ಫ್ಲೇವರ್ಸ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗೆ ಮಟನ್ನಲ್ಲಿರೋ ಎಲ್ಲ ಫ್ಲೇವರು ಗ್ರೇವಿಗೂ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಮಟನ್ ಬೇಯಿಸಿಟ್ಕೊಂಡಿರೋ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಆಮೇಲೆ ಹಾಕೋಣ ಅಂತ. ಈಗ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಮಟನ್ ಬೇಯಿಸಿಟ್ಕೊಂಡಿರೋ ನೀರನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಟೋಟಲ್ 2.5 ಕಪ್ ಅಕ್ಕಿಗೆ ನಾನು 5 ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಟೋಟಲ್ ಎಲ್ಲ ನೀರು ಹಾಕಿದಾದ್ಮೇಲೆ ಒಳ್ಳೆ ಕುದಿ ಬರಬೇಕು. ಈ ಸ್ಟೇಜಲ್ಲಿ ನೀವು ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಉಪ್ಪು ಒಂಚೂರು ಕಡಿಮೆ ಅನಿಸ್ತು, ಸೊ ನಾನೀಗ ಉಪ್ಪು ಹಾಕ್ತಿದ್ದೀನಿ. ನಾವು ಮಟನ್ ಬೇಯೋವಾಗ ಕೂಡ ಉಪ್ಪು ಹಾಕಿರ್ತೀವಿ. ನೀವು ಈರುಳ್ಳಿ ಫ್ರೈ ಆಗೋವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದರೆ ಎಲ್ಲನೂ ನೋಡಿಕೊಂಡು ಫೈನಲಿ ಕರೆಕ್ಟ್ ಉಪ್ಪಾಗೋಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ನಾನು ಮುಚ್ಚಿಡ್ತಾ ಇದ್ದೀನಿ. ಬಾಯ್ಲಿಗೆ ಬಂದಮೇಲೆ ಅಕ್ಕಿ ಹಾಕಬೇಕು. ಮುಂಚೆನೇ ಅಕ್ಕಿ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಆಗೋಗುತ್ತೆ. ಉದ್ರಾಗಬೇಕು ಅಂದರೆ ಈಗ ಹಾಕಬೇಕು. ನಾನು ಮೊಟ್ಟೆ ಆಪ್ಷನಲ್ಲಾಗಿ ಹಾಕ್ತಾಯಿದ್ದೀನಿ. ಕಾರ್ತಿಕಿಗೆ ಮಟನ್ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ಅವ್ರಿಗೆ ಮೊಟ್ಟೆ ಇಷ್ಟ. ಮೊಟ್ಟೆನ ನಾನು ಅಲ್ಲಲ್ಲಿ ಚಾಕುವಿಂದ ಸ್ವಲ್ಪ ಕಟ್ಸ್ ಮಾಡಿದ್ದೀನಿ, ಅದರೊಳಗೆ ಗ್ರೇವಿ ಸ್ವಲ್ಪ ಹೋಗಲಿ ಅಂತ. ಸೊ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹಾಕೋಬೋದು, ಆಪ್ಷನಲ್ಲು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ನೆಂದಿರೋಂಥ ಅಕ್ಕಿನ ಹಾಕ್ತಿದ್ದೀನಿ. ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಅಕ್ಕಿ ಅಬ್ಸಾರ್ಬ್ ಆಗೋವರೆಗೂ ನಾನು ಓಪನ್ ಮಾಡೇ ಬೇಯಿಸ್ತಾ ಇದ್ದೀನಿ. ನೀರು ಕಡಿಮೆ ಆದಮೇಲೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ತೀನಿ. ಫೈನಲಿ ಇನ್ನೇನು ಮುಗಿಯೋ ಸ್ಟೇಜಲ್ಲಿ ಫುಲ್ ಸಿಮ್ ಮಾಡಿ ಒಂದು 10 ಮಿನಿಟ್ಸ್ ಮೇಲೆ ಯಾವುದಾದ್ರೂ ಭಾರದ ಐಟಮ್ ಇಟ್ಬಿಟ್ಟು ದಮ್ಮಲ್ಲಿ ಕುಕ್ ಮಾಡ್ತಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಅಕ್ಕಿ.
ಈಗ ನೋಡ್ತಿರ್ಬೋದು ನೀರಿನಂಶ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಫೈನಲಿ ನಾನು ಭಾರದ ಐಟಮ್ ಇಟ್ಬಿಟ್ಟು 5 ರಿಂದ 10 ನಿಮಿಷ ದಮ್ಮಲ್ಲಿ ಬೇಯಿಸಿದ್ದೀನಿ. ಈಗ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಹನುಮಂತು ಹೋಟೆಲ್ ಸ್ಟೈಲ್ ಮಟನ್ ಪಲಾವ್ ಅದೇ ಥರನೇ ಇದೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಮೊಸರು ಬಜ್ಜಿ ಹಾಗೆ ಏನು ನಿಮಗೇನು ಇಷ್ಟನೋ ಆ ಕಾಂಬಿನೇಷನಲ್ಲಿ ತಿನ್ಬೋದು. ಕೆಲವರು ಪುದೀನ ಚಟ್ನಿ ಇಷ್ಟಪಡ್ತಾರೆ. ಜಸ್ಟ್ ಈರುಳ್ಳಿ ಕಟ್ ಮಾಡ್ಕೊಂಡು ತಿಂದರೂ ಸಾಕು. ನಿಮಗೆ ನಿಂಬೆಹಣ್ಣು ಬೇಕಂದರೆ ನೀವು ಈಗ ತಟ್ಟೆಯಲ್ಲಿ ಹಾಕೊಂಡ್ಮೇಲೆ ಮೇಲೆ ಬೇಕಂದರೆ ಹಾಕ್ಕೋಬೋದು. ಟೊಮ್ಯಾಟೊ ಮೊಸರು ಎಲ್ಲ ಹಾಕಿರೋದ್ರಿಂದ ಹುಳಿ ಆಲ್ಮೋಸ್ಟ್ ಕರೆಕ್ಟಾಗೇ ಇರುತ್ತೆ. ಸೊ ಈಗ ನಾವು ಸರ್ವ್ ಮಾಡಿ ಊಟ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ನೀವು ಕೂಡ ನಮ್ಮ ರೆಸಿಪಿ, ನಮ್ಮ ಬ್ಲಾಗು, ನಮ್ಮ ಸ್ಕಿನ್ ಕೇರ್ ರುಟೀನು, ಕ್ಲೀನಿಂಗ್ ರುಟೀನ್ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಹೊಸ ಮನೆ ಜರ್ನಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ. ಎಷ್ಟು ಬೇಗ 1 ವರ್ಷ ಆಯಿತು ಅಂತ ನಂಬಕ್ಕೆ ಆಗ್ತಾಯಿಲ್ಲ. ಮೊನ್ನೆನೂ ಬಂದಿರೋ ಆಗಿದೆ ಈ ಮನೆಗೆ. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಈ ಮನೆಯಲ್ಲಿ. ನಿಮ್ಮ ಜೊತೆ ಕೂಡ ಎಲ್ಲ ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನೆನಪು ಮಾಡ್ಕೋತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ಹನುಮಂತು ಮಟನ್ ಪಲಾವ್ ಟ್ರೈ ಮಾಡಿದ್ರೆ ಹೇಗಾಗಿತ್ತು, ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಮುಂದಿನ ವ್ಲಾಗಲ್ಲಿ ನಾನು ಹೇಳ್ದಾಗೆ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸು, ಲೈಫಲ್ಲಿ ಇನ್ನೂ ಏನೇನು ನಡೀತಾ ಇದೆ ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. So see you all in my next vlog. Till then, take care. Bye bye.